ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೊಂದಿಗೆ ಬಂದಿದ್ದೀನಿ. ಒಂದು ಒಳ್ಳೆ ವಿಡಿಯೋ ತೊಗೊಂಡು ಬಂದಿದ್ದೀವಿ. ಆ, ಬೆಂಗಳೂರಿನಲ್ಲಿ ತುಂಬ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ತುಂಬ ಜನ ರೋಗ ರುಜಿನಗಳು ಹೆಚ್ಚಾಗ್ತಾ ಇದೆ. ಒಬ್ಬರಲ್ಲಿ ಒಬ್ರಿಗೊಂದು ಸಮಸ್ಯೆಗಳು ಉಂಟಾಗ್ತಾನೆ ಇರುತ್ತೆ. ಹಾಗೆ ಕೆಲವರಿಗೆ ಒಂದೊಂದು ಸಮಸ್ಯೆ ಇರುತ್ತೆ, ಒಂದೊಂದು ದೇವ್ರ ಹತ್ರ ಹೋಗ್ತಾರೆ. ಹಾಗೆ ನಾನು ಒಂದು ಒಂದು ಬಹಳ ಪ್ರಮುಖವಾದಂಥ ಒಂದು ದೇವಸ್ಥಾನಕ್ಕೆ ನಾನು ನಿಮ್ಗೆ ಕರ್ಕೊಂಡು ಬಂದಿದ್ದೀನಿ. ಇದು ಬಹಳ 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 ಪ್ರಖ್ಯಾತವಾದಂಥ ಒಂದು ಚಿಕ್ಕ ದೇವಸ್ಥಾನ. ಅದು ಬಹಳ ತುಂಬ ಚೆನ್ನಾಗಿರೋ ದೇವಸ್ಥಾನ. ಸ್ವಯಂಭೂ ನಾಗರಾಜ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಅಂತ. ಇದು ಪಾದರಾಯನಪುರದಲ್ಲಿದೆ. ನೀವು ಮೈಸೂರಿಂದ ಬೆಂಗಳೂರು ಟು ಮೈಸೂರು ರೈಲ್ವೆ ಹೋಗಬೇಕಾದ್ರೆ ಪಾದರಾಯನಪುರ ಅಂತ ಸಿಗುತ್ತೆ ಮಧ್ಯದಲ್ಲಿ. ಅಲ್ಲೇ ಒಂದು ಪಕ್ಕದಲ್ಲೇ ಇರುವಂಥ ಒಂದು ಚಿಕ್ಕ ದೇವಸ್ಥಾನ. ಮುಂಚೆ ಇದನ್ನು ಸ್ವಯಂಭೂ ನಾಗರಾಜ ದೇವಸ್ಥಾನ ಅಂತ ಕರೀತಾರೆ. ಕಾರಣ ಇಲ್ಲಿ ಸುಮಾರು 50 ವರ್ಷದ 60 ವರ್ಷದ ಹಿಂದೆ ಬರೀ ಒಂದು ಚಿಕ್ಕ ಕಲ್ಲಾಗಿತ್ತು. ಆ ಕಲ್ಲನ್ನ ಸುಮಾರು ಇಲ್ಲಿ ಅಕ್ಕಪಕ್ಕ ಇರುವಂಥ ಜನರು ಅದನ್ನು ನೋಡಿ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದರು. 1977ರಲ್ಲಿ ಇದಕ್ಕೆ ಒಂದು ಟ್ರಸ್ಟ್ ಅಂತ ಮಾಡಿ ಒಂದು ದೇವಸ್ಥಾನ ಅಂತ ನಿರ್ಮಾಣ ಮಾಡಿ ಒಂದು ಚಿಕ್ಕದಾದ ಗುಡಿ ಮಾಡ್ತಾರೆ. ನಂತರ ಇದು ಬಹಳ ಜನಕ್ಕೆ ಪ್ರಖ್ಯಾತವಾಗಿ ಜನಕ್ಕೆ ಪರಿಚಯ ಆಗಿ ಇದು ಜನರು ಇಲ್ಲಿ ಬರೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸ್ವಯಂಭೂ ನಾಗರಾಜ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ದೇವರು ನಾಗರಾಜನ ಸ್ವರೂಪದಲ್ಲಿ, ಅಂದರೆ ಹಾವಿನ ಸ್ವರೂಪದಲ್ಲಿ, ಸರ್ಪದ ಸ್ವರೂಪದಲ್ಲಿ, 9 ಹೆಡೆ ಸರ್ಪದ ಸ್ವರೂಪದಲ್ಲಿ ಇಲ್ಲಿ ವಿರಾಜಮಾನಾಗಿದ್ದಾರೆ. ನೋಡ್ಬೋದು ನೀವು. ತುಂಬ ನೋಡಿದ್ರೆ ನಿಮ್ಗೆ ಎಷ್ಟು ಪಾಸಿಟಿವ್ ವೈಬ್ಸ್ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ನೀವು ದಯವಿಟ್ಟು ಈ ಕಡೆ ಬಂದರೆ ಇಲ್ಲಿ ಬಂದು ದರ್ಶನ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ. ನೀವು ದೇವ್ರನ್ನ ನೋಡ್ತಾ ಇದ್ದೀರಾ. ಇಷ್ಟು ಹತ್ತಿರದಿಂದ ದೇವ್ರ ನಿಮಗೆ ತೋರಿಸ್ಬೇಕು ಅಂತಲೇ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿದೆ. ನೋಡಿ, 9 ಹೆಡೆ ಇದೆ. 9 ಹೆಡೆ ಅಂತ ತುಂಬ 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 ಪಾಸಿಟಿವ್ ಆಗಿ ಅನಿಸ್ತು ನಂಗೆ. ಮೈಯೆಲ್ಲ ಒಂಥರ ನೋಡಿದಾಗ ಜುಮ್ ಅನಿಸ್ಬಿಡ್ತು. ಇದಲ್ಲದೆ ಇಲ್ಲಿ ಸ್ವಯಂಭೂ ನಂದೀಶ್ವರ, ಸ್ವಯಂಭೂ ಕಾರ್ಯಭರ್ತಾರ ಇರೋಂಥ ಒಂದು ದೇವತೆ ಇದೆ, ಈಶ್ವರ ಇದ್ದಾನೆ, ಎಲ್ಲ ಸ್ವಯಂಭೂ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಪ್ರತಿಯೊಂದು ದೇವರ ಮೇಲೂ ನಿಮಗೆ 9 ಸರ್ಪಗಳ ಕಾವಲಿದೆ. ಆ ಸರ್ಪಗಳದ್ದು ಮೇಲೆ ಅದರ ರಕ್ಷಣೆ ಇದೆ ನೋಡಿ. ಎಲ್ಲ ಈ ಸ್ವಯಂಭೂ ದೇವರುಗಳೇ. ಎಲ್ಲ ಆಗ ಕಾಣಿಸ್ಕೊಂಡಂಥ ಇದೆ. ಆವಾಗಿಂದ ಇದನ್ನು ಪೂಜೆ ಮಾಡಿಕೊಡ್ತಾ ಬಂದಿದ್ದಾರೆ ನೋಡಿ. ಇದು ಈಶ್ವರ ಶಿವಲಿಂಗ ಇದೆ. ಶಿವಲಿಂಗದ ಮೇಲೂ ನಿಮಗೆ ಕಾಣ್ಬೋದು ದತ್ತಾತ್ರೇಯ ಸ್ವಾಮಿ ಇದೆ, ಮಹಾಗಣಪತಿ ಇದೆ. ಇದು ಗಣಪತಿ ಪ್ಲಸ್ ದತ್ತಾತ್ರೇಯ ಈ ಎರಡು ಕಾಣುತ್ತೆ ನೋಡಿ ನಿಮಗೆ. ನೋಡಿ, ಒಂದು ದತ್ತಾತ್ರೇಯ, ಒಂದು ಅದರ ಮೇಲೂ ನಿಮಗೆ 9 ಎಡೆಗಳ ಹಾವಿನ ಒಂದು ಆಕಾರ ಕಾಣುತ್ತೆ. ಎಲ್ಲ ಇದು ಸ್ವಯಂಭೂ. ಪ್ರತಿನಿತ್ಯ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಪ್ರತಿ ವರ್ಷ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಇದು ಶ್ರೀವಲ್ಲಿ ತಾಯಿ, ಸ್ವಯಂಭೂ ಶ್ರೀವಲ್ಲಿ. ಇದು ಕೂಡ ನೋಡಿ ದೇವರ ತಲೆಯ ಮೇಲೆ ಕಾಣುತ್ತೆ. ಹತ್ತಿರದಿಂದ ನೋಡಿದ್ರೆ ಕಾಣುತ್ತೆ, ನಮಗೆ ದೂರದಿಂದ ಗೊತ್ತಾಗೋದಿಲ್ಲ. ಹತ್ತಿರದಿಂದ ನೋಡಿದ್ರೆ ನಿಮಗೆ 9 ಸರ್ಪಗಳ ಒಂದು ಇದು ಕಾಣುತ್ತೆ. ಬಹಳ ಮಡಿ ಇರಬೇಕು ಈ ದೇವಸ್ಥಾನದಲ್ಲಿ. ತುಂಬ ಮಡಿ ಇರುವಂಥ ದೇವಸ್ಥಾನ ಇದು. ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಇಲ್ಲಿ ಅದೇ ಚರ್ಮ ರೋಗಗಳು ಅಥವಾ ಬೇರೆ ಏನಾದ್ರು ಬಂದರೆ ಇಲ್ಲಿ ಪ್ರತಿ ಒಂದು ವಿಶೇಷ ಪೂಜೆ ನಡೆಯುತ್ತೆ. ಇಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಅದಕ್ಕೂ ಅದು ವೇಳೆಗಳನ್ನು ಹಾಕಿದ್ದಾರೆ. ನಿಮಗೆ ಕೊನೆಯಲ್ಲಿ ಅದರದ್ದು ಒಂದು ಬೋರ್ಡ್ ಅದೇನು ಹಾಕಿದ್ದಾರೆ ಅದರ ವಿವರಣೆ ಒಂದು ನಾನು ನಿಮಗೆ ಹಾಕಿದ್ದೀನಿ. ಅದನ್ನು ನೋಡಿ ಅದರ ವಿವರಣೆ ಮೂಲಕ ನೀವು ದೇವಸ್ಥಾನಕ್ಕೆ ಬಂದು ನೀವು ವಿಶೇಷ ಪೂಜೆಗಳನ್ನ ಸಲ್ಲಿಸ್ಬೋದು ನೋಡಿ. ಇಲ್ಲಿ ನಾಗರ ಪ್ರತಿಷ್ಠೆಗಳನ್ನ ಮಾಡಿದ್ದಾರೆ. ಅವರ ಕೋರಿಕೆಗಳ ಮೇಲೆ ಅವರ ಮೇಲೆ ನಾಗರ ಪ್ರತಿಷ್ಠೆ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ವೈಬ್ರೇಷನ್ ಇರುವಂಥದ್ದು. ತುಂಬ ಭಯ ಆಗುತ್ತೆ ಆ್ಯಕ್ಚುಲಿ ಈ ದೇವಸ್ಥಾನಗಳಿಗೆ ಬರೋದಕ್ಕೆ. ಯಾಕಂದರೆ ಬೇರೆ ದೇವಸ್ಥಾನ ಹೋದಾಗ ಅಷ್ಟೊಂದು ನಿಮ್ಗೇನು ಅನಿಸಲ್ಲ. ಆದರೆ ಸರ್ಪ, ನಾಗರಾಜ ಈ ಥರ ಒಂದು ದೇವಸ್ಥಾನಗಳು, ಸುಬ್ರಹ್ಮಣ್ಯ ಈ ಥರ ದೇವಸ್ಥಾನಗಳು ಬರಬೇಕಾದ್ರೆ ತುಂಬ ಮಡಿಯಾಗಿರಬೇಕು ಮತ್ತು ತುಂಬ ಮನಃಶುದ್ಧಿಯಿಂದ ಬರಬೇಕು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಅದನ್ನು ನೋಡಲಿ ಅನ್ನೋದು ಕಾರಣ ಈ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ಚಿಕ್ಕದಾಗಿ ಚೊಕ್ಕವಾಗಿದೆ ದೇವಸ್ಥಾನ. ತುಂಬ ಇಷ್ಟ ಆಯಿತು ನನಗೆ ದೇವಸ್ಥಾನ. ತುಂಬ ಭಾಳ ವರ್ಷದಿಂದ ನಾನೊಂದು ಸುಮಾರು ಒಂದು 15-20 ವರ್ಷ ಆಗಿತ್ತು ನಾನು ಅಲ್ಲಿ ಹೋಗಿ ಆ ದೇವಸ್ಥಾನಕ್ಕೆ. ತುಂಬ ಚಿಕ್ಕವನಿದ್ದಾಗ ನಾನು ಸುಮಾರಿದ್ದಾಗ ಹೋಗಿದ್ದು. ನಂತರ ನಾನು ಈಗಲೇ ಹೋಗ್ತಾ ಇರೋದು. ತುಂಬ ಏಕೋ ನೆನಪಾಯಿತು, ಮಾಡೋಣ ಅದಕ್ಕೆ ಇದನ್ನು ತೋರಿಸೋಣ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಿಮ್ಮ ಮುಂದೆ ತಂದಿದ್ದೀನಿ ನೋಡಿ. ಆನಂದಿಸಿ ಅನ್ನೋದೇ ನಮ್ಮ ಆಸೆ. ಖುಷಿ ಆಗುತ್ತೆ ನೋಡೋಕೆ. ಈಗ ನೋಡಿ ಪ್ರತಿಯೊಂದು ನಿಮಗೆ ನೋಡ್ತಾ ಇದ್ರು ಆ ವೈಬ್ರೇಷನ್ ಅನ್ನೋದು ನಿಜವಾಗ್ ನನಗೆ ಆ ದೇವರನ್ನ ನೋಡಿದಾಗ ತುಂಬ ಹಾಗೆ ಅನಿಸಿದ್ದು. ಅಷ್ಟು ಖುಷಿ ಆಯಿತು ನೋಡಿ. ಬನ್ನಿ, ಯಾವಾಗಾರ ನಿಮ್ಗೆ ಫ್ರೀ ಆದಾಗ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಪಡೆಯಿರಿ ನೋಡಿ. ಪ್ರತಿಯೊಂದು ನಿಮಗೆ ಇಲ್ಲಿ ಯಾವುದೇ ನೀವು ದೇವ್ರನ್ನ ನೋಡಿದರೂ ನಿಮಗೆ ಸ್ವಯಂಭೂ ಆಗಿರುವಂಥ ದೇವರು ಇಲ್ಲಿ. ಜೊತೆಯಲ್ಲಿ ತಲೆಯಲ್ಲಿ 9 ಹೆಡೆಗಳ ಹಾವನ್ನ ರಕ್ಷಣೆ ಜೊತೆಯಲ್ಲಿ ಇರುವಂಥದ್ದು. ಅದೊಂದು ಬಹಳ ವಿಶೇಷತೆ ಇಲ್ಲಿ. ತುಂಬ ಚೆನ್ನಾಗಿದೆ.
ನಿಮ್ಗೆ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ. ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದತ್ತಾತ್ರೇಯ ಇದ್ದಾರೆ, ದತ್ತಾತ್ರೇಯ ನೋಡಿ ಮೂರ್ತಿ ಕೂಡ ಇದೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ. ಈ ನಡುವೆ ಯಾಕೋ ನನ್ನ ವೀಡಿಯೋಸ್ ನೀವು ಕಮ್ಮಿ ನೋಡ್ತಾ ಇದ್ದೀರಾ ಅನಿಸ್ತಾ ಇದೆ. ನೋಡಿ ನಿಮ್ಗೆ ಆ ವಿವರಣೆ ಅದು ಪೂರ್ತಿ ಕೊಟ್ಟು ತೀರ್ಥ ಸ್ನಾನ ವೇಳೆ ಏನು ಕೊಟ್ಟಿದ್ದಾರೆ ಅದು ಟೈಮಿಂಗ್ಸ್ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ನೀವು ಬೇಕಾದ್ರೆ ಇಲ್ಲಿ ವಿವರಣೆ ತಿಳ್ಕೊಂಡು ಬೇಕಾದ್ರೆ ಇಲ್ಲಿ ತೀರ್ಥ ಸ್ನಾನಕ್ಕೆ ಮಾಡಿಕೊಡ್ತಾರೆ. ಚರ್ಮರೋಗ ಇರೋರಿಗೆ ಅಂಥವ್ರಿಗೆ ಇರೋರಿಗೆ ಅಂತ ಮಾತ್ರ ಇಲ್ಲಿ ಅದರ ವಿಶೇಷವಾದ ಪೂಜೆ ಇದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋನ ನೋಡ್ತಾ ಇರಿ, ಬಾಯ್.